ಪೂಜೆ ಬುಟ್ಟಿಲಿ ಏನು ಹುಡುಕ್ತಾ ಇದ್ದೀರಾ ಆಂಟಿ? ಅದು ಏನು ಅಂತ ಹೇಳಿ. ಅದೆಲ್ಲ ನಿನಗೆ ಯಾಕೆ? ಸುಮ್ಮನೆ ಹೋಗು. ಅಲ್ಲ, ನೀವು ಹುಡುಕ್ತಿರೋದು ನನ್ನ ಕೈಗೇನಾದರೂ ಸಿಕ್ಕಿದ್ರೆ ಕೊಡೋಣ ಅಂತ. ಪ್ರಸಾದ ತಿನ್ನೋಣ ಅಂತ ತಗೊಂಬಂದ್ರಾ? ಹಾ, ಹೌದು. ಕೇಳಿದ್ರೆ ನಾನೇ ತಂದು ಕೊಡ್ತಿದ್ನಪ್ಪ. ತಗೊಳ್ಳಿ, ನೀವು ಹುಡುಕ್ತಾ ಇರೋ ಪ್ರಸಾದ. ಈ ಪ್ರಸಾದನ ತೆಗೆದಿಟ್ಟಿದ್ದೆ ನಿಮಗೆ ಕೊಡೋಣ ಅಂತ. ಜಾಗ ಬಿಡೆ. ದೇವ್ರು ಯಾಕ್ರಿ ಹೀಗೆ ಪರೀಕ್ಷೆ ಮಾಡ್ತಾನೆ? ಅವ್ನು ಯಾವಾಗಲೂ ಹೀಗೇನೆ, ಹಲ್ಲಿಲ್ದೇ ಇರೋರಿಗೆ ಕಡಲೆ ಕೊಡೋದು. ಹಾಗೆ ಯಾಕೆ ಅನ್ಕೋಬೇಕು? ಕಡಲೆ ಕೊಟ್ಟಿದ್ದಾನೆ ಅಂದ್ರೆ ಅಲ್ಲೂ ಇದೆ ಅಂತ ತಾನೇ ಅರ್ಥ. ಹಗ್ದು ನುಂಗೋದು ತುಂಬಾ ಕಷ್ಟ ಇದೆ ರೀ. ಜೀವನ ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ. ಎಷ್ಟೋ ಕನಸುಗಳನ್ನ ನಮ್ಮಲ್ಲಿ ಅದ್ಮಿಟ್ಟು ಬದುಕಬೇಕು. ಕಾಣೋ ಕನಸುಗಳಿಗೆಲ್ಲ ರೆಕ್ಕೆ ಕಟ್ಟಕ್ಕಾಗಲ್ಲ ರೀ. ರಾತ್ರಿ ಕನಸು ಹಗಲೆಲ್ಲ ನನಸಾಗ್ಬಿಡ್ಬೇಕು ಅನ್ನೋದು ಎಷ್ಟು ಸರಿ ಹೇಳಿ? ನಿನ್ನ ಮಾತಿನ ಮರ್ಮ ನಂಗೆ ಅರ್ಥ ಆಗ್ತಾ ಇಲ್ಲ. ಅದು ಯಾರಿಗೂ ಅರ್ಥ ಆಗದೆ ಇರೋ ನಿಘಂಟು. ನನಗೂ ಇನ್ನೂ ಅರ್ಥ ಆಗಿಲ್ಲ ರೀ. ಯಾವಾಗ ಅರ್ಥ ಆಗುತ್ತೋ ಅದು ಗೊತ್ತಿಲ್ಲ. ಆದ್ರೆ ಅರ್ಥ ಆಗೋವರೆಗೂ ಕಾಯ್ತೀನಿ. ಪ್ಲೀಸ್ ಮಧುರ, ಒಕ್ಕಟೊಕ್ಕಂಗೆ ಮಾತಾಡಬೇಡ. ನನ್ನ ಕೆಲ್ ಕೇಳೋಕ್ಕಾಗಲ್ಲ. ನಂಗೆ ತುಂಬ ಬೇಜಾರಾಗತ್ತೆ. ಯಾಕ್ರಿ ಇಷ್ಟು ಬೇಜಾರಾಗ್ತೀರಾ? ಈ ಮಧುರ ಈ ಸಾಹೇಬ್ರನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಈ ಮಧುರಳ ಸಾಹೇಬ್ರು ಅವರು ಕೂಡ ಈ ಮಧುರನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ನನಗೆ ಗೊತ್ತು. ನಾನು ಯಾರನ್ನು ಗೆಲ್ಲಬೇಕು, ಯಾವ್ದನ್ನು ಗೆಲ್ಲಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅದು ನಾನು ಗೆದ್ದೇ ಗೆಲ್ತೀನಿ. ನನಗೆ ದ್ವೇಷನ ಗೆದ್ದು ಅಭ್ಯಾಸ ಇಲ್ಲ, ಪ್ರೀತಿನ ಗೆದ್ದು ಅಭ್ಯಾಸ ಇದೆ. ಗೆಲ್ತೀನಿ. ನನಗೆ ಚಾಲೆಂಜ್ ಮಾಡ್ತಾಳೆ ಅವಳು. ಕೊಡ್ತೀನಿ, ಸರಿಯಾದ ಕೌಂಟ್ರ್ ಕೊಡ್ತೀನಿ, ಸರಿಯಾದ ಕೌಂಟ್ರ್ ಕೊಡ್ತೀನಿ. ಈ ನಾಗಲಕ್ಷ್ಮಿ ಏನು ಅಂತ ಅವಳಿಗೆ ಅರ್ಥ ಮಾಡಿಸ್ತೀನಿ. ಆಂಟಿ, ಆಂಟಿ ಎಲ್ಲಿದ್ರಿ ನೀವು? ನಾನು ನಿಮ್ಮನ್ನ ಮನೆಯೆಲ್ಲ ಹುಡ್ಕಾಡ್ಬಿಟ್ಟೆ. ಯಾಕೆ? ಏನಂತ ವಿಷಯ? ತುಂಬಾ ಮುಖ್ಯವಾದ ವಿಷಯ. ಏನದು? ಮಧುರನ್ನ ಅತ್ತೆ ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡು ಹೋಗಿದ್ರು ಅಂತ ನನಗೆ ಗೊತ್ತಾಯ್ತು.
ಹೌದಾ? ಹೇಗೆ ಗೊತ್ತಾಯ್ತು? ಏನಂತೆ ವಿಷಯ? ಮಧುರನ್ಗೆ ದೋಷ ಇದೆಯಲ್ಲ, ಅದನ್ನ ಪರಿಹಾರ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ರಂತೆ. ಯಾರು ಹೇಳಿದ್ದು ಇದನ್ನ? ಮಧುರನೇ. ನಾನು ಅವಳ ಕೇಳಿದಾಗ ಮೊದ್ಲು ಅವಳು ಬಾಯ್ ಬಿಟ್ಟಿಲ್ಲ, ಆಮೇಲೆ ದಬಾಯಿಸ್ ಕೇಳ್ದೆ, ಆಗ ಅವಳೇ ಬಾಯ್ ಬಿಟ್ಲು. ಅವಳು ಹೇಳಿದ್ಲು, ನೀನ್ ನಂಬಿಟ್ಯಾ? ಅಂದ್ರೆ ನಿಮಗೆ ನಂಬಿಕೆ ಬರ್ತಿಲ್ವಾ ಆಂಟಿ? ಹೇಗೆ ನಂಬೋಕ್ ಸಾಧ್ಯ? ನಿನಗೂ ದೋಷ ಇದೆ, ಅದನ್ನ ಪರಿಹಾರ ಮಾಡಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗದೆ ಇರೋರು ಈಗ ಮಧುರ ಜಾತಕದಲ್ಲಿ ದೋಷ ಇದೆ ಅಂತ ಪರಿಹಾರ ಮಾಡೋಕೆ ಕರ್ಕೊಂಡು ಹೋಗಿದಾರಾ? ಗುರುಗಳು ನಿನ್ ಜಾತಕದಲ್ಲಿರೋ ದೋಷಕ್ಕೆ ಪರಿಹಾರ ಸೂಚಿಸಿದ್ದಾರೆ ಅಂದ್ರೆ ಅವಳ ಜಾತಕದಲ್ಲಿರೋ ದೋಷಕ್ಕೂ ಪರಿಹಾರ ಸೂಚಿಸಿರಲ್ಲ ಅಂತ ಅನ್ನಿಸುತ್ತಾ? ದಡ್ಡಿ ಕಣೆ ನೀ. ಮನೇಲೆ ಕೂತ್ಕೊಂಡು ವ್ರತ ಮಾಡು ಅಂತ ಅವಳಿಗೆ ಹೇಳ್ದೆ, ದೇವಸ್ಥಾನಕ್ಕೆ ಹೋಗು ಅಂತ ಹೇಳಿ ನಿನಗೆ ಮಾತ್ರ ಮನೇಲೆ ಕೂತ್ಕೊಂಡು ವ್ರತ ಮಾಡು ಅಂತ ಹೇಳಿರೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಸರಿಯಾಗಿದ್ಯಾ ನೀನು? ಅವಳು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಕೋಲೆ ಬಸ್ವಂತರ ತಲೆ ಆಡಿಸ್ಕೊಂಡು ಬಂದಿದ್ಯಾ? ಆಯ್ತು, ನಿಮ್ಮತ್ತೆ ಅವಳು ಜಾತಕದಲ್ಲಿರೋ ದೋಷನ ಪರಿಹಾರ ಮಾಡೋಕ್ಕೋಸ್ಕರನೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಅನ್ಕೊಳ್ಳೋಣ, ನಂಬೋಣ. ಅದು ನಿಜಾನೇ ಆಗಿದ್ದಲ್ಲಿ ಮನೇಲಿ ಎಲ್ರಿಗೂ ಹೇಳಿ ಹೋಗ್ಬೋದಾಗಿತ್ತಲ್ಲ. ಹಾಗಾದ್ರೆ ಸುಳ್ಳು, ಶುದ್ಧ ಸುಳ್ಳು. ವಿಷಯ ಬೇರೆನೇ ಇದೆ. ಹಾಗಾದ್ರೆ ಮಧುರ ನನ್ನ ಹತ್ರ ಸುಳ್ಳು ಹೇಳಿದ್ಲಾ? ಖಂಡಿತ ಹೌದು. ನನ್ನ ಹತ್ರನೇ ಸುಳ್ಳು ಹೇಳ್ತಾಳ ಅವಳು? ಅಂದ್ರೆ ನಿಜ ಬೇರೆನೇ ಇದೆ. ಹೌದು, ಏನು ಅಂತ ಕಂಡು ಹಿಡಿಬೇಕು. ಕಂಡು ಹಿಡಿತೀನಿ, ಕಂಡು ಹಿಡಿತೀನಿ. ಸಾಯಬ್ರೆ, ಅಮ್ಮರು ಯಾಕೆ ನಡುಕ್ತಾ ಇದ್ದಾರೆ? ನಡಿ, ಮಧುರಗೆ ಏನಾಗೆ ಅಂತ ನೋಡ. ಬನ್ನಿ. ಅಮ್ಮ, ಮೈ ತುಂಬ ಸುಡ್ತಿದೆಯಮ್ಮ. ನಾಳಿನ ಕಾರ್ಯಕ್ರಮದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮೇಘನನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀನು ಮಧುರನ್ ನೋಡ್ಕೋತ್ಯಾ? ಅಮ್ಮ, ಮಧುರ ಹುಷಾರಿಲ್ಲ. ಆಗಿದ್ರು ನೀವು. ಹೌದು. ಮೇಘನ ಒಂದ್ ನಿಮಿಷ, ಅವಳಿಗೆ ನಿಜವಾಗ್ಲೂ ಹುಷಾರಿಲ್ಲ. ನಿಮ್ಮ ಮನೇಲಿ ಯಾರಿಲ್ಲ ಅವಳನ್ನ ಕೇರ್ ಮಾಡೋದಕ್ಕೆ. ಅವಳಿಗೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀಯಾ? ದ್ವೇಷ ಇಷ್ಟೇ ಇದ್ರೂ ರಕ್ತ ಸಂಬಂಧ ಬಿಡಕ್ಕಾಗಲ್ಲ. ಯಾವ ರಕ್ತ ಸಂಬಂಧನೂ ಬೇಡ. ತಂಗಿನೂ ಇಲ್ಲ, ಅಕ್ಕನೂ ಇಲ್ಲ, ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ನಾನೊಬ್ಳು ಅನಾಥೆ.